ಬಿಜೆಪಿ ಅವರಿಗೆ ಅಷ್ಟೊಂದು ಇದಿದ್ರೆ ಬಿಬಿಎಂಪಿ ಚುನಾವಣೆ ಜಿಬಿಎ ಚುನಾವಣೆನ ಹಿಂದೆ ಸರಿಲಿ ಅಂದ್ರೆ ಕಾಂಗ್ರೆಸ್ಗೆ ಭಯ ಇದೆ ಅಂತ ಅರ್ಥ ಆಯ್ತು. ಜಿಬಿಎ ಗೆಲ್ಲಲ್ಲ, ಅದಕ್ಕೆ ಬಿಜೆಪಿಯವರು ಬೈಕಾಟ್ ಮಾಡಿಬಿಡ್ಲಿ, ನಾವು ಆರಾಮಾಗಿ ಗೆದ್ದು ಬಿಡೋಣ, ಆಮೇಲೆ ಆರಾಮಾಗಿ ಲೂಟಿ ಹೊಡಿಯೋಣ ಅನ್ನೋ ಸ್ಕೀಮ್ ಅಷ್ಟೇ ಅದು. ನಾವು ಈಗ ಕೋರ್ಟಿನ ಮೊರೆ ಹೋಗಿದ್ದೀರಿ, ಕೋರ್ಟ್ ತೀರ್ಮಾನ ಆದ್ಮೇಲೆ ಕೋರ್ಟ್ ಆದೇಶನ ಒಪ್ಕೊಂತೀರಿ. ಜಿಬಿಎ ಕರೆಕ್ಟ್ ಅಂತ ಕೋರ್ಟ್ ಆದೇಶ ಮಾಡಿದ್ರೆ ನಾವು ಒಪ್ಕೊಂತೀರಿ, ಇಲ್ಲ ಅಂದ್ರೆ ಅವ್ರು ಒಪ್ಕೊಬೇಕು. ಹಂಗಾರೆ ಅವರು ದೇಶದಲ್ಲಿ ಓಟ್ ಚೋರಿ ಅಂತ ಅವರಲ್ಲ, ಇಡೀ ದೇಶದಲ್ಲಿ ಓಟ್ ಚೋರಿ ಅಂತ. ಹಂಗಾರೆ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ, ನೀವು ಆ ಚುನಾವಣೆ ಬಹಿಷ್ಕಾರ ಮಾಡಿಬಿಡಿ. ಬಿಹಾರದಲ್ಲಿ ಓಟ್ ಚೋರಿ ಅಂತ ಹೇಳ್ತಾ ಇದ್ದೀರಲ್ಲ, ಹಂಗಾರೆ ನೀವು ಚುನಾವಣೆಯನ್ನ ಬಹಿಷ್ಕಾರ ಮಾಡಿ. ಹಂಗಾರೆ ಬಿಹಾರದ ಚುನಾವಣೆಯನ್ನ ತಾಕತ್ತಿದ್ರೆ ನಮ್ಗೆ ಹೇಳಿದಿರ ಸವಾಲು, ಆಯ್ತು ನಾನು ಒಪ್ಕೊಂತೀನಿ, ಈ ಸವಾಲನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ಅವ್ರು ಹೇಳಿದಾರಲ್ಲ ಜಿಬಿಎ ಸವಾಲು ಬಹಿಷ್ಕಾರ ಮಾಡಿ ಅಂತ, ನಾನು ಒಪ್ಕೊಂಡಿದ್ದೀನಿ. ನೀವು ಇವಾಗ ಓಟ್ ಚೋರಿ ಅಂತ ಹೇಳಿದಿರಲ್ಲ, ನೀವು ಬಿಹಾರ ಚುನಾವಣೆಯನ್ನ ಬೈಕಾಟ್ ಮಾಡಿ, ದಮ್ಮಿದ್ರೆ ನಿಮಗೆ. ನನ್ನ ಮಾತನ್ನ ನಡ್ಸ್ಕೊಂತೀನಿ. ನಾನು ನನ್ನ ಕೇಂದ್ರದ ನಾಯಕರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ನೀವು ಮಾಡ್ತೀರಾ? ದಮ್ಮಿದೆಯಾ? ಮಾಡಿ. ಹೆಂಗೂ ಇಲ್ಲಿಂದಾನೇ ತಾನೇ ದುಡ್ಡು ಹೋಗ್ತಾ ಇರೋದು. ನೀವು ದುಡ್ಡು ಕೊಡಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಚುನಾವಣೆನೇ ಇರೋಲ್ಲ, ಬಿಹಾರದಲ್ಲಿ ಚುನಾವಣೆನೇ ಇರೋಲ್ಲ. ಅದು ಆ ಸವಾಲಿಗೂ ನಾವು ರೆಡಿ ಇದ್ದೇವೆ. ಸವಾಲಿಗೆ ಸವಾಲು.